ಎಸ್ಎಸ್ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಒಂದು ಭರವಸೆಯ ಸಿನಿಮಾವನ್ನು ತಾಳ್ಮೆಯ ಪರೀಕ್ಷೆಯನ್ನಾಗಿ ಹೇಗೆ ಬದಲಾಯಿಸಬಹುದು ಎಂಬುದಕ್ಕೆ ಇದೊಂದು ಮಾದರಿ. ಅತಿ ಬೋರ್ ಹೊಡೆಯುವ ವಿಷಯದ ಪಠ್ಯಪುಸ್ತಕವನ್ನು ಓದಿದಂತೆ ಭಾಸವಾಗುತ್ತದೆ. ಮುಗಿಯದ ಅಧ್ಯಾಯಗಳು. ಒಂದು ಹಂತದಲ್ಲಿ ನಿಮ್ಮ ಮೆದುಳು ಸೋತುಹೋಗಿ ನಿಮ್ಮ ಮುಂದೆ ನಡೆಯುತ್ತಿರುವ ಈ ಅಧ್ವಾನವನ್ನು ನೋಡಿ ಹತಾಶೆಯಿಂದ ನಗಲು ಶುರುಮಾಡುತ್ತದೆ. ನಿಮಗೆ ನಿಜವಾಗಿಯೂ ಇದು ನೋಡಲೇಬೇಕು ಎಂದಿದ್ದರೆ ದಯವಿಟ್ಟು ಚಿತ್ರಮಂದಿರಕ್ಕೆ ಹೋಗಿ ನಿಮ್ಮ ಸಮಯ ಮತ್ತು ಹಣವನ್ನು ವ್ಯರ್ಥ ಮಾಡಬೇಡಿ. ಇದು ಕೇವಲ ಪಾಸ್ ಮಾಡಿ, ಫೋನ್ ನೋಡಿ, ಜೀವನದ ನಿರ್ಧಾರಗಳನ್ನು ಪ್ರಶ್ನಿಸುವ ಕಂಟೆಂಟ್. ಯಾವುದಾದರೂ ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ನಲ್ಲಿ ನೋಡುವುದೇ ವಾಸಿ. ಅಲ್ಲಿಂದ ತಪ್ಪಿಸಿಕೊಳ್ಳಲು ಕೇವಲ ಒಂದು ಕ್ಲಿಕ್ ಸಾಕು. ನಿರ್ದೇಶನ, ಸಂಭಾಷಣೆ, ಎಡಿಟಿಂಗ್, ಹಿನ್ನೆಲೆ ಸಂಗೀತ, ನಟನೆ ಎಲ್ಲವೂ ಸತತವಾಗಿ ಕಳಪೆಯಾಗಿವೆ. ಮಾರ್ಚ್ 19ರ ಬಿಡುಗಡೆಯ ಗಡುವು ಹತ್ತಿರ ಬರುತ್ತಿದೆ ಎಂದು ಯಾರು ಅವರಿಗೆ ಹೇಳಲೇ ಇಲ್ಲವೋ, ಅಥವಾ ಹೌದು ಪರ್ಫೆಕ್ಟ್ ಆಗಿದೆ, ಕಳಿಸಿ ಬಿಡಿ ಎಂದು ಗೊತ್ತಿದ್ದೂ ಹೇಳಿದ್ದಾರೋ ಎಂಬಂತೆ ಭಾಸವಾಗುತ್ತದೆ. ದುರಂಧರ್ ಭಾಗ 1 ನಲ್ಲಿ ಜನ ಸೀಟಿ ಹೊಡೆಯುತ್ತಿದ್ದರು, ಚಪ್ಪಾಳೆ ತಟ್ಟುತ್ತಿದ್ದರು. ಅಲ್ಲಿ ಒಂದು ಎನರ್ಜಿ ಇತ್ತು. ಆದರೆ ಇದರಲ್ಲಿ ಪ್ರೇಕ್ಷಕರು ಯಾವುದಕ್ಕೂ ಸ್ಪಂದಿಸಲಿಲ್ಲ. ಚಿತ್ರಮಂದಿರದಲ್ಲಿನ ಸಾಮೂಹಿಕ ನಿರಾಸೆಯನ್ನು ನೀವು ಅನುಭವಿಸಬಹುದು. ಇನ್ನು ರಣವೀರ್ ಈ ಸಿನಿಮಾವನ್ನು ಹೊತ್ತು ಸಾಗಿಸುತ್ತಿದ್ದಾರೆ ಎಂದು ಹೇಳುವವರಿಗೆ ಅವರು ಏನನ್ನು ಹೊತ್ತು ಸಾಗಿಸುತ್ತಿದ್ದಾರೆ? ನನಗೆ ಅಲ್ಲಿ ಕಂಡಿದ್ದು ಬರೀ ಅವರ ಕೂದಲು ಮಾತ್ರ. ಮೊದಲ ಭಾಗದಲ್ಲಿ ಅವರ ಕೂದಲಿಗೆ ಒಂದು ವ್ಯಕ್ತಿತ್ವ ಇತ್ತು, ಕ್ಯಾರೆಕ್ಟರ್ ಇತ್ತು. ಇದರಲ್ಲಿ ಅದು ಸುಮ್ಮನೆ ಇದೆ. ಪ್ರತಿಯೊಂದಕ್ಕೂ ಅಡ್ಡ ಬರುತ್ತಿದೆ. ದೃಶ್ಯಗಳನ್ನು ಮರೆಮಾಡುತ್ತಿದೆ. ಬಹುಶಃ ಪೋಷಕ ನಟ ಪ್ರಶಸ್ತಿಗೆ ನಾಮಿನೇಟ್ ಆಗಬಹುದು. ಮತ್ತು ಅಹಿಂಸೆ. ಇದೊಂದು ಸಿನಿಮಾವಲ್ಲ, ಇದು ಮೂಲತಃ ಸೃಜನಾತ್ಮಕವಾಗಿ ಹಿಂಸೆ ಮಾಡುವುದು ಹೇಗೆ ಎಂಬುದರ ದೃಶ್ಯ ಕೈಪಿಡಿ. ಇದು ಖಂಡಿತ ಇರಬಾರದಾಗಿತ್ತು. ಸಿರಿಂಜ್ ಬಳಸಿದ್ದಾರೆ, ಸ್ಪ್ಯಾನರ್ ಬಳಸಿದ್ದಾರೆ, ಚಾಕುಗಳು, ಮುಳ್ಳಿನ ಚೆಂಡುಗಳು, ಮಚ್ಚುಗಳು, ರೀಪರ್ಗಳು, ಚೈನುಗಳು, ಗನ್ನುಗಳು, ಬಾಂಬುಗಳು, ಬಜೂಕಾಗಳು, ಶಟರ್ಗಳು, ನೀವು ಹೆಸರಿಸಿ, ಅವರು ಅದನ್ನು ಆಯುಧವನ್ನಾಗಿ ಮಾಡಿದ್ದಾರೆ. ನಿರ್ದೇಶಕರು ತಮ್ಮೊಂದಿಗೆ ತಾವೇ ಸ್ಪರ್ಧೆಯಲ್ಲಿರುವಂತೆ ಕಾಣುತ್ತದೆ. ಮುಂದಿನ ದೃಶ್ಯವನ್ನು ಹಿಂದಿನದಕ್ಕಿಂತ ಹೆಚ್ಚು ನಿರ್ದೇಶಕರು ತಮ್ಮೊಂದಿಗೆ ತಾವೇ ಸ್ಪರ್ಧೆಯಲ್ಲಿರುವಂತೆ ಕಾಣುತ್ತದೆ. ಮುಂದಿನ ದೃಶ್ಯವನ್ನು ಹಿಂದಿನದಕ್ಕಿಂತ ಹೆಚ್ಚು ಹಿಂಸಾತ್ಮಕವಾಗಿ, ಹಾಸ್ಯಾಸ್ಪದವಾಗಿ ಮಾಡುವುದು ಹೇಗೆ ಎಂದು. ಇದು ಎಷ್ಟರ ಮಟ್ಟಿಗೆ ಹೆಚ್ಚಾಗುತ್ತಾ ಹೋಗುತ್ತದೆ ಎಂದರೆ ಅದು ಆಘಾತಕಾರಿ ಎನಿಸುವುದನ್ನು ನಿಲ್ಲಿಸಿ ತಮಾಷೆಯಾಗಿ ಕಾಣಲು ಶುರುಮಾಡುತ್ತದೆ. ನೀವು 2 ಕಾಲುಗಳನ್ನು ಕತ್ತರಿಸುತ್ತೀರಿ, ದೇಹಕ್ಕೆ ಸೀಮೆಎಣ್ಣೆ ಸುರಿಯುತ್ತೀರಿ, ಆದರೂ ಆ ಮನುಷ್ಯ ಮಧ್ಯರಾತ್ರಿಯ ಟೆಡ್ ಟಾಕ್ ನೀಡುವಂತೆ ಸಂಭಾಷಣೆಗಳನ್ನು ಹೇಳುತ್ತಿದ್ದಾನೆ. ವೈದ್ಯಕೀಯ ವಿಜ್ಞಾನವೇ ಜಿಂದಾಬಾದ್. ಆಸ್ಕರ್ ಬಿಡಿ, ನೊಬೆಲ್ ಪ್ರಶಸ್ತಿಯೇ ಬರಬೇಕು. ಒಟ್ಟಾರೆಯಾಗಿ ಹೇಳುವುದಾದರೆ ದುರಂಧರ್ 2 ಒಂದು ದೊಡ್ಡ ನಿರಾಸೆ. ಇದೊಂದು ಸ್ನೂಜ್ಫೆಸ್ಟ್, ನಿದ್ದೆ ಬರುವ ಸಿನಿಮಾ, ಅಥವಾ ಅಬ್ಬಬ್ಬಾ ಎಂದರೆ ಕಾಮಿಡಿ. ಭಾಗ 1 ನಿಮ್ಮನ್ನು ಸಂಭ್ರಮಿಸುವಂತೆ ಮಾಡಿದ್ದರೆ ಇದು ಯಾಕಪ್ಪ ನೋಡಿದೆ ಎಂದು ಪ್ರಶ್ನಿಸುವಂತೆ ಮಾಡುತ್ತದೆ. ದುರಂಧರ್ 2 ಯಾಕೆ? ರಣವೀರ್ ಅವರೇ, ನೀವು ಇದಕ್ಕಿಂತ ಉತ್ತಮವಾದವರು. ಆದಿತ್ಯ ದರ್ ಎಸ್ಎಸ್ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.